ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ಸು ಶೇರು ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ಮಾಡ್ತಿರೋದು ಏನಪ್ಪ ಅಂತಂದರೆ 5-6 ಡೇಸ್ ಬ್ಯಾಕು ಸಮೀರಣ್ಣ ಮಾಡಿರುವಂಥ ಸೌಜನ್ಯ ಕೇಸ್ ಬಗ್ಗೆ, ಧರ್ಮಸ್ಥಳ ಹಾರರ್ ಅಂತ ಅದ್ರ ಬಗ್ಗೆ ಮಾಡಿರುವಂಥ ವಿಡಿಯೋನ ತುಂಬ ವೈರಲ್ ಆಗಿದೆ. ತುಂಬ ಸಿಕ್ಕಾಪಟ್ಟೆ ಮಿಲಿಯನ್ ವ್ಯೂಸ್ಗಳು ಹೋಗಿದೆ. ಸೊ ಆ ವಿಡಿಯೋ ತುಂಬ ವೈರಲ್ ಆಗಿರೋದ್ರಿಂದ ಎಲ್ಲ ಯೂಟ್ಯೂಬಲ್ಲೂ ತೆಗೆದ್ರು ಅದೇ ವಿಡಿಯೋ ಓಪನ್ ಆಗ್ತಿದೆ. ಸೊ ಆ ಹುಡುಗಿಗೆ ಇಲ್ಲಿವರೆಗೂ ನ್ಯಾಯ ಯಾಕೆ ಸಿಕ್ಕಿಲ್ಲ ಹುಡುಗಿಗೆ ನ್ಯಾಯ? ಎಂತೆಂಥವ್ರದೋ ನೀವು ಮೀಡಿಯಾನವರು ಎಂತೆಂಥವ್ರದೋ ಹಿಂಗಾಯಿತು, ಅವ್ರ ಬಟ್ಟೆ ಬಿಚ್ಕೊಂಡು ತೋರಿಸಿದ್ರು, ಇವ್ರದ್ದು ಕೇಸ್ ಹಿಂಗಾಯಿತು, ಅವ್ರ ಗಂಡ ಹೆಂಡತಿ ಡೈವರ್ಸ್ ತೊಗೊಂಡ್ರು, ಈ ಮಕ್ಕಳು ಹಿಂಗೆ ಕಾಣೆ ಆದರು, ಹಂಗಾದ್ರು ಹಿಂಗಾದ್ರು ಎಲ್ಲ ತೋರಿಸೋ ಬದಲು ರೇಪ್ ಆಗ್ತಿರೋ ಅಂತಹ ಇದು ವಿಡಿಯೋಗಳನ್ನ ಯಾಕೆ ನೀವು ಮೀಡಿಯಾದಲ್ಲಿ ಇದು ಮಾಡ್ತಿಲ್ಲ, ತೋರಿಸ್ತಿಲ್ಲ ನೀವು ಯಾಕೆ? 9 ಅಕ್ಟೋಬರ್ 2012ರಲ್ಲಿ ಸೌಜನ್ಯ ಮಿಸ್ಸಿಂಗ್ ಆಗಿರೋದು. ಏನಂದರೆ 9 ಅಕ್ಟೋಬರ್ 2012ರಲ್ಲಿ ಸೌಜನ್ಯ ಮಿಸ್ಸಿಂಗ್ ಆಗಿರೋದು. ಸೊ ಅವ್ರ ಅಪ್ಪ ಅಮ್ಮ ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ, ಕಾಯ್ತಾರೆ, ಏನು ಸಡನ್ನಾಗಿ ಹೋಗಲ್ಲ. ಸೊ ಟೈಮ್ ಹೆಚ್ಚು ಕಮ್ಮಿ ಆದರೂ ಬರೋಕ್ಕೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಯ್ಬಿಟ್ಟು ಅವರು ನೈಟ್ ಎಲ್ಲ ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ. ಹೋದಾಗ ನನ್ನ ಮಗಳು ಕಾಣಿಸ್ತಿಲ್ಲ, ಕಾಣೆಯಾಗಿದ್ದಾಳೆ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ಬರ್ತಾರೆ. ಸೊ ಅಲ್ಲಿರೋ ಕಾನ್ಸ್ಟೇಬಲ್ ಹೇಳಿ ಕಳಿಸ್ತಾನೆ 24 ಅವರ್ಸ್ ಆದ್ರೂ 24 ಅವರ್ಸ್ ಆಗೋವರೆಗೂ ನಾವು ಯಾವುದೇ ಮಿಸ್ಸಿಂಗ್ ಕಂಪ್ಲೇಂಟು FIR ನಾವು ಫೈಲ್ ಮಾಡಲ್ಲ ಅಂತ ಹೇಳಿ ಕಳಿಸ್ತಾರೆ. ಸೊ ಅವ್ರ ಅಪ್ಪ ಅಮ್ಮ ಇನ್ನೇನು ಮಾಡ್ತಾರೆ, ಮನೆಗೆ ಬರ್ತಾರೆ. ಸೊ ನಾನು ಪೊಲೀಸ್ ಅವ್ರಿಗೆ ಹೇಳೋದು ಇಷ್ಟೇ, ಯಾವುದೇ ಸಿಚುವೇಶನ್ ಆಗಲಿ, ಎಂಥದ್ದೇ ಕಠೋರ ಸಿಚುವೇಶನ್ ಆಗಿದ್ರೂ, ಯಾರೇ ನಿಮ್ಮ ಹತ್ರ ಸಹಾಯ ಕೇಳೋಕ್ಕೆ ಬಂದ್ರೂ ಎಲ್ಲರೂ ಪೊಲೀಸ್ ಸ್ಟೇಷನ್ಗೆ ಯಾಕೆ ಬರೋದು ಹೇಳಿ? ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ತಾನೇ ಬರ್ತಾರೆ. ಸೊ ಯಾವುದೇ ಸಿಚುವೇಶನ್ ಆಗಿದ್ರೂ FIR ಕಂಪ್ಲೇಂಟ್ ಮಾಡ್ಕೊಳ್ಳಿ, ದರ್ಜಿ ಮಾಡ್ಕೊಳ್ಳಿ. FIRನ ಯಾಕೆ ಮಾಡ್ಕೊಳ್ಳಲ್ಲ? ಅವ್ರ ಮನೆ ಮಕ್ಕಳು ಬೇರೆ, ನಿಮ್ಮ ಮನೆ ಮಕ್ಕಳು ಬೇರೆನಾ? ಅದೇ ಸಿಚುವೇಶನ್ ನಿಮಗೆ ಬಂದಿದ್ರೆ ನೀವು ಬಿಟ್ಬಿಡ್ತಾಯಿದ್ರ, ನೆಗ್ಲೆಕ್ಟ್ ಮಾಡಿಬಿಡ್ತಾಯಿದ್ರ? ಅದೇ 24 ಅವರ್ಸ್ ಕಾಯ್ತಾಯಿದ್ರ ನೀವು? ಇಲ್ಲ ಅಲ್ವಾ? ನೀವು ಅವ್ರಿಗೋಸ್ಕರನೇ ತಾನೇ ನೀವು ಮಾಡ್ತಿರೋದು ಕೆಲಸನ, ಡ್ಯೂಟಿನ. ಸೊ 9 ಅಕ್ಟೋಬರ್ 2012ರಲ್ಲಿ ಮಿಕ್ಸಿಂಗ್ ಆಗಿರೋ ಹುಡುಗಿ ಅವತ್ತು ಕಾನ್ಸ್ಟೇಬಲ್ ಹೇಳಿರೋ ಒಂದು ಮಾತಿಗೆ ಅದೇ ಮಾರನೇ ದಿವಸ ಹುಡುಗಿ ಶವ ಪತ್ತೆ ಆಗಿರೋದು. ನೋಡಿ ಲೆಕ್ಕ ಹಾಕಿ, ಆ 24 ಅವರ್ಸ್ ಅವರು ಹುಡುಕಿದಿದ್ದರೆ ಬಹುಶಃ ಆ ಹುಡುಗಿ ಡೆಡ್ ಬಾಡಿ ಸಿಗ್ತೈತೇನೋ, ಮತ್ತು ಕಾಪಾಡೋಕೆ ಆಗ್ತೈತೇನೋ. ಆದರೆ ಅವರು 24 ಅವರ್ಸ್ನ ನೆಗ್ಲೆಕ್ಟ್ ಮಾಡಿಬಿಟ್ಟು 24 ಅವರ್ಸ್ ಆಗೋ ಗಂಟ ನಾವು ಯಾವುದೇ FIR ತೊಗೊಳ್ಳಲ್ಲ ಅಂದ್ಬಿಟ್ಟು ಆ 24 ಅವರ್ಸಲ್ಲಿ ಎಷ್ಟೆಷ್ಟೆಲ್ಲ ಆಗೋಯ್ತು ನೋಡಿ. ಆ ರೇಪು ಅದು ಇದು ಎಷ್ಟೆಷ್ಟೆಲ್ಲ ಆಗೋಯ್ತು ನೋಡಿ. ಅದೇ 24 ಅವರ್ಸಲ್ಲಿ ಇವ್ರು ಹೋಗ್ಬಿಟ್ಟು ಕಂಪ್ಲೇಂಟ್ನ ಇಮಿಡಿಯೇಟಾಗಿ ತೊಗೊಂಡು ಆವಾಗಲೇ ಕಂಪ್ಲೇಂಟ್ನ ತೊಗೊಂಡು ಸ್ಟಾರ್ಟ್ ಮಾಡಿಬಿಟ್ಟಿದ್ದಿದ್ರೆ, ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಿದ್ರೆ ಆ ಹುಡುಗಿದು ಬಾಡಿನಾರ ಸಿಗ್ತಾಯಿತ್ತು, ಅಟ್ಲೀಸ್ಟ್ ಸೇವ್ ಆದರೂ ಮಾಡೋಕ್ಕಾಗ್ತಾಯಿತ್ತಲ್ವ? ಒಂದು ಪಕ್ಷ ಕೂತ್ಕೊಂಡು ಯೋಚನೆ ಮಾಡಿ, ಸೇವ್ ಆದರೂ ಮಾಡೋಕ್ಕಾಗ್ತಾಯಿತ್ತಲ್ವ? CBI ಅವ್ರಿಗೆ ಆವಾಗಲೇ ಇಮಿಡಿಯೇಟಾಗಿ ಒಪ್ಪಿಸ್ಬೋದಿತ್ತು. ನೋಡಿ ಈ ಥರ ಆಗಿದೆ ಅಂತ ಒಪ್ಪಿಸ್ಬಿಟ್ಟಿದ್ದಿದ್ರೆ ಅವ್ರಿಗೂ ಇನ್ಫಾರ್ಮೇಷನ್ ಸಿಕ್ಕಿರೋದು, ಇವ್ರಿಗಾದ್ರೂ ಇನ್ಫಾರ್ಮೇಷನ್ ಸಿಕ್ಕಿರೋದು. ಸೊ ಪೊಲೀಸ್ ಅವ್ರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು, ಯಾರೇ ಆಗಲಿ, ಎಂಥ ಪರ್ಸನ್ನೇ ಆಗಲಿ, ಸೊ ನಿಮ್ಮ ಹತ್ರ ಬರ್ತಿದ್ದಾರೆ ಅಂದಮೇಲೆ ಒಂದು ಕಷ್ಟದಲ್ಲಿದ್ದಾಗಲೇ ಬರ್ತಿದ್ದಾರೆ. ಸೊ ಆ ಎಂಥ ಸಿಚುವೇಶನ್ನೇ ಆಗಿದ್ರು FIR ಕಂಪ್ಲೇಂಟ್ ತೊಗೊಳ್ಳಿ, ಬಿಡಕ್ಕೆ ಹೋಗ್ಬೇಡ್ರಿ, ತೊಗೊಳ್ಳಿ. ಈ 24 ಅವರ್ಸ್ ಆದಮೇಲೆ ಅದು ಆದಮೇಲೆ ಇದು ಆದಮೇಲೆ ಅಷ್ಟೊತ್ತಿಗೆಲ್ಲ ಮುಗ್ದೋಗಿರುತ್ತೆ. ಮತ್ತು ನಿಮ್ಮ ಹತ್ರ ಎಂತಕ್ಕೆ ಬರಬೇಕು? ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗ್ದೋಗ್ಬಿಟ್ಟಿರುತ್ತೆ ಅಲ್ವಾ? ಅವಳು ಯಾವ ಪರಿಸ್ಥಿತಿನಲ್ಲಿ ಅವಳು ಹೆಣವಾಗಿ ಬಿದ್ದಿದ್ಲು ಅಂದರೆ, ಅವಳು ದುಪ್ಪಟ್ಟನೆ ಅವಳ ಕೈಗೆ ಹಾಕಿ ನೇತಾಕಿದ್ರು ಮರಕ್ಕೆ. ಸೊ ಮಲ್ಟಿಪಲ್ ಮಾರ್ಕ್ಸ್ ಎಲ್ಲ ಅವಳ ಬಾಡಿ ಮೇಲೆ ಬರೆ ಬಿದ್ದಂಗೆ ಬಿದ್ದಿತ್ತು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಯೂನಿನಲ್ಲಿ 6 ಇಂಚಸ್ ಮಣ್ಣು ತುಂಬಿರ್ತಾರೆ. ನೋಡಿ ಎಷ್ಟು ಕ್ರೂರವಾಗಿ ಅವಳಿಗೆ ರೇಪ್ ಮಾಡಿ ಇದು ಮಾಡಿದ್ದಾರೆ ಅಂದರೆ 6 ಇಂಚಸ್ಸು ಅವಳ ಯೂನಿನಲ್ಲಿ ಬರೀ ಮಣ್ಣೆ ತುಂಬಿರ್ತಾರೆ. ಯಾರಿಗೂ ಗೊತ್ತಾಗಬಾರ್ದು, ಪೋಸ್ಟ್ ಮಾರ್ಟಮ್ ಮಾಡೋವಾಗ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು. ಆದ್ರೂ ಅವಳ ಬಾಡಿನಲ್ಲಿ ಸ್ಪರ್ಮ್ ಸಿಕ್ಕಿರುತ್ತೆ ಪೋಸ್ಟ್ ಮಾರ್ಟಮ್ ಮಾಡೋವಾಗ. ಸೊ ಅವಳಿಗೆ ಯಾವ ಕ್ರೂರವಾಗಿ ಅವಳಿಗೆ ರೇಪ್ ಮಾಡಿದ್ದಾರೆ ಅಂದರೆ ನೀವೇ ಒಂದು ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂಥ ರೇಪಿಸ್ಟು, ಅಂಥ ಕ್ರೂರಿ, ಅಂಥ ರಾಕ್ಷಸರು ಈ ಪ್ರಪಂಚದಲ್ಲಿ ಇದ್ದಾರೆ ಅಂತ. ಅಂಥ ರಾಕ್ಷಸರು ಈ ಪ್ರಪಂಚದಲ್ಲಿ ಇದ್ದಾರೆ ಅಂಥವ್ರೆಲ್ಲ ಬದುಕ್ತಾ ಇದ್ದಾರೆ ನೋಡಿ. ಅಷ್ಟು ಬ್ರಿಲಿಯಂಟ್ ಹುಡುಗಿ, ಅಷ್ಟು ಒಳ್ಳೆ ಹುಡುಗಿ, ಅಷ್ಟು ಸಂಸ್ಕೃತವಾಗಿರೋ ಹುಡುಗಿನ ರೇಪ್ ಮಾಡಿಬಿಟ್ಟು ಅಂಥ ರಾಕ್ಷಸರು ಇವತ್ತು ಭೂಮಿ ಮೇಲೆ ಬದುಕ್ತಾ ಇದ್ದಾರೆ. ಅಂಥವ್ರು ಬದುಕಬೇಕಾ? ಅಂಥವ್ರನ್ನ ಬಿಡಬಾರ್ದು, ಅಂಥವ್ರನ್ನ
ಸಾಯಿಸ್ಬಿಡ್ಬೇಕು, ರುಂಡ ಮುಂಡ ಎಲ್ಲ ತೆಗೆದ್ಬಿಟ್ಟು ಸಾಯಿಸ್ಬಿಡ್ಬೇಕು ಅಂಥವ್ರನ್ನ. ಯಾವ ಪರಿಸ್ಥಿತಿಯಲ್ಲಿ ಅವಳನ್ನ ರೇಪ್ ಮಾಡಿದ್ದಾರೆ ಲೆಕ್ಕ ಹಾಕಿ. ಅವಳ ಬಾಡಿನ ಬೆತ್ತಲೆಯಾಗಿತ್ತು, ಒಂದು ಬಟ್ಟೆನೂ ಸದಾ ಇರಲಿಲ್ಲ ಅವಳ ಬಾಡಿನಲ್ಲಿ. ಅವಳ ದುಪ್ಪಟ್ಟನೆ ಅವಳ ಕೈಗೆ ಎಲ್ಲ ಕಟ್ಟಾಕಿ ಮೇಲೆ ನೇತಾಕಿದ್ರು. ಸೊ ಅವಳು ಎಷ್ಟು ಬರೆಗಳು ಹೇಳಿದ್ರೇ ಆಗಲ್ಲ, ನೆನೆಸ್ಕೊಬಿಟ್ರೇ ನಮ್ಮ ಕೈಲಿ ಇದು ಮಾಡೋಕ್ಕಾಗಲ್ಲ. ಅಂಥ ರಾಕ್ಷಸರು ನಮ್ಮ ಪ್ರಪಂಚದಲ್ಲಿ ಇದ್ದಾರೆ ಅಂದರೆ ಲೆಕ್ಕ ಹಾಕಿ. ಅಂಥ ರಾಕ್ಷಸರು ಇರಬಾರ್ದು ಈ ಭೂಮಿಯ ಮೇಲೆ. ಅಂಥ ರಾಕ್ಷಸರನ್ನ ಸಾಯಿಸ್ಬಿಡ್ಬೇಕು. ಎಂತೆಂಥ ಒಳ್ಳೆ ಜನ ಸಾಯ್ತಾ ಇದ್ದಾರೆ, ಎಂತೆಂಥ ಪಾಪ ಚಿಕ್ಕ ಮಕ್ಕಳೆಲ್ಲ ಸಾಯ್ತಾ ಇದ್ದಾರೆ, ಎಂತೆಂಥ ಒಳ್ಳೆ ಜನ ಸಾಯ್ತಾ ಇದ್ದಾರೆ. ಅಂಥ ರಾಕ್ಷಸರಿಗೆ ಯಾಕೆ ಸಾವು ಬರ್ತಿಲ್ಲ? ನೀವು ಮೀಡಿಯಾದವರು, ನೀವು ಪೊಲೀಸ್ನವರು ಅಂಥ ರಾಕ್ಷಸರನ್ನ ಬದುಕಕ್ಕೆ ಬಿಟ್ಬಿಟ್ಟು ಯಾರೋ ಅಮಾಯಕ ಸಂತೋಷನ ಹುಡುಗ, ಯಾರೋ ಅಮಾಯಕನ ಕರ್ಕೊಂಡೋಗಿ ನೀವು ಜೈಲು ಒಳಗೆ ಹಾಕಿದ್ದೀರಲ್ಲ, ಇದನ್ನು ಸರಿನಾ? ಮೀಡಿಯಾದವರು ಏನೇನೋ ಅನ್ನೆಸೆಸರಿ ನೀವು ಪಬ್ಲಿಷ್ ಮಾಡ್ತೀರ. ನೀವು ಮೀಡಿಯಾನವರು ಅನ್ನೆಸೆಸರಿ ಕೆಲಸಗಳನ್ನ ನೀವು ಪಬ್ಲಿಷ್ ಮಾಡೋದು. ಒಂದು ರೇಪ್ ಮಾಡಿರೋಂತಹ ಕ್ರೂರಿ ನಟೋರಿಯಸ್ಗಳನ್ನೆಲ್ಲ ನೀವು ಇದು ಮಾಡಲ್ಲ, ತೋರಿಸಲ್ಲ ಜನರಿಗೆ. ಬರೀ ಅನ್ನೆಸರಿ ಈ ಕಲ್ಲಂಗಡಿ ಒಳಗಡೆ ಇದು ಬಂದ್ಬಿಡ್ತು, ಅದು ಬಂದ್ಬಿಡ್ತು, ಆಮೇಲೆ ಇವಳು ಬಟ್ಟೆ ಬಿಚ್ಕೊಂಡು ಅದನ್ನ ಮಾಡಿದ್ನೋ, ಗಂಡ ಈ ಥರ ಕೊಲೆ ಮಾಡ್ತಾನೆ, ಎಂಟಿನೇ ಕಾಲು ಸುಟ್ಟಾಕ್ಬಿಡ್ತಾಳೆ, ಅದು ಮಾಡಿಬಿಡ್ತಾಳೆ, ಇದು ಮಾಡಿಬಿಡ್ತಾಳೆ, ಅದೆಲ್ಲ ಬಿಟ್ಬಿಟ್ಟು ರೇಪ್ ಮಾಡಿರ್ತಾರಲ್ಲ. ಎಂತೆಂಥ ಮಕ್ಕಳು ರೇಪ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಈ ಪ್ರಪಂಚದಲ್ಲಿ 4-5 ತಿಂಗಳು ಮಕ್ಕಳೂ ಬಿಡ್ತಾ ಇಲ್ಲ, ರೇಪ್ ಮಾಡ್ತಾ ಇದ್ದಾರೆ. 4-5 ತಿಂಗಳು, 7 ತಿಂಗಳು, 1 ವರ್ಷದ ಮಗ, 2 ವರ್ಷದ ಮಕ್ಕಳೂ ಬಿಡ್ತಾ ಇಲ್ಲ, ರೇಪ್ ಮಾಡ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಮತ್ತು ಹೆಣ್ಮಕ್ಳು ಆ ಕಡೆ ಹೋಗೋಕ್ಕೆ ಪ್ರೈವಸಿನೇ ಇಲ್ಲ, ಫ್ರೀಡಮ್ಮೇ ಇಲ್ಲ. ಹೇಗೆ ಹೋಗ್ತಾರೆ? ಭಯದಿಂದ ಆಚೆ ಬರ್ತಾರೆ. ಇವಾಗ ನೀವು ಹೇಳ್ಬೋದು, ಕಮೆಂಟಲ್ಲಿ ಮಾಡ್ಬೋದು, ಈ ಥರ ಬಟ್ಟೆ ಬಿಚ್ಕೊಂಡು ವೀಡಿಯೋ ಮಾಡ್ತಾರೆ ಹುಡುಗಿರು ಸರಿಯಾಗವ್ರ, ಅದಕ್ಕೆ ಅವ್ರು ಅಂಥವ್ರು ಹಂಗೆ ಮಾಡ್ತಾರೆ, ಅಂಥವ್ರು ಮಾಡ್ತಾರೆ ಅಂತ. ಬಟ್ಟೆ ಬಿಚ್ಕೊಂಡು ವೀಡಿಯೋ ಮಾಡಿರ್ತಾರಲ್ಲ ಅಂಥವ್ರಿಗೆ ಮಾಡಿರಿ, ಅಂಥವ್ರಿಗೆ ವೀಡಿಯೋ ಮಾಡಿರಿ ನೀವು. ನಾನು ಅಂಥವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಅಂಥವ್ರು 1000 ಇರ್ಬೋದು, ಅಂಥವ್ರ ಬಗ್ಗೆ ಮಾತಾಡೋ ನೆಸೆಸಿಟಿನೂ ನಮಗಿಲ್ಲ. ಒಳ್ಳೆ ಹುಡುಗಿ ಬಗ್ಗೆ ಮಾತಾಡ್ತಾ ಇರೋದು. ಏನು ಹೇಳಿ, ಒಳ್ಳೆ ಹುಡುಗಿ, ಬ್ರಿಲಿಯಂಟ್ ಸ್ಟೂಡೆಂಟು, ಅವಳ ಪಾಡಿಗೆ ಅವಳು ಸಂಸ್ಕೃತವಾಗಿ ಬಟ್ಟೆ ಹಾಕ್ಕೊಂಡು ಮನೆಯಿಂದ ಕಾಲೇಜ್ಗೆ ಹೋಗಿರೋ ಅಂಥ ಹುಡುಗಿನ ನೀವು ಅತ್ಯಾಚಾರ ಮಾಡಿದ್ದೀರಲ್ಲ, ಇದು ಸರಿನಾ? ಅಂಥದನ್ನು ನೀವು ತೋರಿಸ್ತಾ ಇಲ್ಲ ಮೀಡಿಯಾನಲ್ಲಿ, ಅನ್ನೆಸೆಸರಿ ಇದನ್ನೆಲ್ಲ ತೋರಿಸ್ತಾ ಇದ್ದೀರಾ. ಇದು ಎಷ್ಟರ ಮಟ್ಟಿಗೆ ಸರಿ ಇದು? ಸೊ ಅವಳು ಮಿಸ್ಸಿಂಗ್ ಆಗಿರೋದು 11 ಅಕ್ಟೋಬರ್ 2017ರಲ್ಲಿ. ಸೊ ಮರ್ಡರ್ ಮಾಡಿರೋ ಅಂತಹ ವ್ಯಕ್ತಿ ಸಿಕ್ಕಿರೋದು 11 ಅಕ್ಟೋಬರ್ 2017ರಲ್ಲಿ ಸಿಕ್ಕಿರೋದು. ಸೊ 2 ದಿವಸಕ್ಕೆ ಸಿಕ್ಬಿಟ್ಟು ನಾವು ಮರ್ಡರ್ ಮಾಡಿರೋನು. ಯಾರೋ 5 ಜನ ಬಂದು ಹೇಳಿದ್ರಂತೆ, ಇಲ್ಲಿ ಬಾಹುಬಲಿ ಸ್ಟ್ಯಾಚು ಹತ್ರ ಕೂತಿದ್ದ ನಾವು ಸುಮ್ಮನೆ ಹೋಗ್ತಾ ಇದ್ವಿ, ನಮ್ಮನ್ನು ಅಟ್ಯಾಕ್ ಮಾಡ್ದ ಇವನ್ನ ನೋಡಿದ್ರೆ ಸೌಜನ್ಯನೇ ಮರ್ಡರ್ ಮಾಡಿರೋ ಥರ ಕಾಣಿಸ್ತಾರೆ ಅಂತ ಯಾರೋ 5 ಜನ ಅನ್ನೋನ್ ಪರ್ಸನ್ಸ್. ಸೊ ಅನ್ನೋನ್ ಪರ್ಸನ್ನು ಪೊಲೀಸರಿಗೆ 5 ಜನ, ಅವರ 5 ಜನ ಅಂತೆ. ಸೊ ಅನ್ನೋನ್ ಪರ್ಸನ್ ಪೊಲೀಸವ್ರಿಗೆ ಹೇಳಿದ್ದಕ್ಕೆ ಸಂತೋಷನ ಹುಡುಗನ್ನ ಕರ್ಕೊಂಡೋಗಿದ್ರಂತೆ ಪೊಲೀಸವ್ರ ಹತ್ರ. ಇವರೇ ಹೊಡೆದಿರೋದು 5 ಮೆಂಬರ್ಸು ಆ ಹುಡುಗನಿಗೆ, ಸುಮ್ಮನೆ ಕೂತಿದ್ದವನಿಗೆ ಹೊಡೆದ್ಬಿಟ್ಟು, ಈ ಹುಡುಗ ಒಬ್ಬನೇ ನಾವು ಸುಮ್ಮನೆ ಹಿಂಗೆ ಹೋಗ್ತಿರ್ಬೇಕಾದ್ರೆ ನಮಗೆ ಅಟ್ಯಾಕ್ ಮಾಡ್ದ, ಈ ಹುಡುಗನ್ನ ನೋಡಿದ ತಕ್ಷಣ ನಮಗೆ ಡೌಟ್ ಬರ್ತಾ ಇದೆ, ಸೌಜನ್ಯನ ಮರ್ಡರ್ ಮಾಡಿರೋದು ಇವನೇ, ನಮಗೆ ಡೌಟ್ ಇದೆ ಅಂದ್ಬಿಟ್ಟು ಈ 5 ಮೆಂಬರ್ಸು ಕರ್ಕೊಂಡು ಹೋದ್ರಂತೆ. ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನವ್ರು ಅಷ್ಟು ದಡ್ರ? ಯಾರೋ ಅನ್ನೋನ್ ಪರ್ಸನ್ ಹೇಳಿದ ತಕ್ಷಣ ಒಪ್ಕೊಳ್ಳೋಕ್ಕೆ ಪೊಲೀಸವ್ರು ಅಷ್ಟೊಂದು ದಡ್ರ? ತನಿಖೆ ಮಾಡಬೇಕಿತ್ತಲ್ವ? 5 ಮೆಂಬರ್ಸು ಇವ್ರು ಯಾರು, ಇವ್ರಿಗೆ ಹೆಂಗೆ ಸಿಕ್ಕಿದ್ರು, ಹೆಂಗೆ ನೀವು ಹೇಳ್ತೀರಾ? ಅಷ್ಟು ಕನ್ಫರ್ಮ್ ಆಗಿ ಹೆಂಗೆ ಹೇಳ್ತೀರಾ ನೀವು ಇವನೇ ಮರ್ಡ್ರ್ ಮಾಡಿರೋದಂತ? ಸೊ ನೀವು ಅಷ್ಟು ದಡ್ಡರಾಗಿದ್ದೀರ ನೀವು. ಅವ್ರು ಯಾರೋ 5 ಮೆಂಬರ್ಸ್ ಅನ್ನೋನ್ ಪರ್ಸನ್ ಹೇಳಿದ ತಕ್ಷಣ ನೀವು ಒಪ್ಕೊಂಡ್ಬಿಟ್ಟು ಅವನ್ನೇ ಜೈಲಿಗೆ ಸಿಕ್ಕಾಕ್ಸ್ಬಿಟ್ರಿ. ಅಷ್ಟು ದಡ್ರ ನೀವು ಪೊಲೀಸ್ನವರು? ಓದಿದ್ದೀರ ಅಲ್ವಾ ನೀವು? ಸೊ ಸಂತೋಷ್ ಅವರನ್ನು ಅದು ಒಂದೇ ಕೇಸಿಗಲ್ಲ, ಸೌಜನ್ಯ ಕೇಸಿಗೆ ಅಷ್ಟೇ ಅಲ್ಲ ಅವ್ರು ಫಿಟ್ ಮಾಡಿರೋದು. ಸುಮಾರು 3-4 ಕೇಸಿಗೆ ಹಾಗೆ ಹುಡುಗಿನ ಕೇಸ್ಗೆ ಫಿಟ್ ಮಾಡಿದ್ದಾರೆ. ಸಂತೋಷ್ ಅನ್ನೋ ಹುಡುಗನ್ನ ಒಂದೇ ಕೇಸಿಗೆ ಅವ್ರು ಫಿಟ್ ಮಾಡಿಲ್ಲ, 3-4 ಕೇಸಿಗೆ ಹೀಗೆ ಫಿಟ್ ಮಾಡಿದ್ದಾರೆ ಅವರು. ಆ ಅಮಾಯಕ ಅಂದರೆ ಅವನು ಸ್ವಲ್ಪ ಮೆಂಟಾಲಿಟಿ ಪ್ರಾಬ್ಲಮ್ ಇತ್ತು. ಸೊ ಅವ್ನು ಸ್ವಲ್ಪ ಮೆಂಟಲ್ ಥರ ಆಡ್ತಾ ಇದ್ದ. ಸೊ ಅಂಥವನ್ನ ಹೋಗ್ಬಿಟ್ಟು ಇವನೇ ಮರ್ಡರ್ ಮಾಡಿರೋದು. ಅವ್ನು ಮರ್ಡರ್ ಮಾಡೋಕ್ಕೆ ಹೇಗೆ ಸಾಧ್ಯ? ಯೋಚನೆ ಮಾಡಿ. ಈ ಧರ್ಮಸ್ಥಳ ಅನ್ನೋದು ಗೌಡ್ರು ಕೈಯಲ್ಲಿ ಹ್ಯಾಂಡಲ್ ಇತ್ತಂತೆ. ಸೊ ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಸಮೀರಣ್ಣ ಮಾಡಿರೋಂತಹ ವಿಡಿಯೋ ಅದನ್ನು ವೈರಲ್ ಆಗಿರೋದ್ರಿಂದ ಅವ್ರಿಗೆ ಜೀವ ಬೆದರಿಕೆ ಬರ್ತಾಯಿತ್ತಂತೆ. ಸೊ ಆ ಜೀವ ಬೆದರಿಕೆ ಅವ್ರಿಗೆ ಹಾಕೋ ಬದಲು, ಯಾಕೆ ವಾಯ್ಸ್ ರೇಸ್ ಮಾಡಿರೋದಕ್ಕೆ ಜೀವ ಬೆದರಿಕೆ ಹಾಕ್ತಾಯಿದ್ದೀರಾ ನೀವು ಅವ್ರಿಗೆ?
ವಾಯ್ಸ್ ರೇಸ್ ಮಾಡಿರೋದಕ್ಕೆ ಅವ್ರಿಗೆ ಜೀವ ಬೆದರಿಕೆ ಹಾಕೋ ಬದಲು ಒಂದು ಅಮಾಯಕ ಹುಡುಗಿನ ಮರ್ಡರ್ ಮಾಡಿ ಕ್ರೂರವಾಗಿ ರೇಪ್ ಮಾಡಿ ಕೊಲೆ ಮಾಡಿದಿರಲ್ಲ, ಅಂಥವ್ರಿಗೆ ಹೋಗಿ ಹಿಡ್ಕೊಳ್ಳಿ, ಅಂಥವ್ರಿಗೆ ಹೋಗಿ ನೀವು ಬೈರಿ ಕಮೆಂಟ್ ಮಾಡೋರು, ಅಂಥವ್ರಿಗೆ ಹೋಗಿ ಇದು ಮಾಡ್ಕೊಳ್ಳಿ, ವಿಡಿಯೋ ಮಾಡಿ ರೋಸ್ಟ್ ಮಾಡಿರಿ. ಆ್ಯಂಡ್ ಪೊಲೀಸು ಮೀಡಿಯಾನವರು ನಾನು ಹೇಳೋದಿಷ್ಟೇ, ನೀವು ಅಂಥವ್ರಿಗೆ ಬೆದರಿಕೆ ಹಾಕೋದು ಬೆದರಿಕೆ ಹಾಕ್ತಿದ್ದೀರಲ್ಲ ಸಮೀರ್ ಅಣ್ಣಂಗೆ, ಅವ್ರಿಗೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಬೆದರಿಕೆ ಹಾಕೋ ಬದಲು ನೀವು ನಿಮ್ಮ ಮನೆ ಹುಡುಗಿಗೆ ಇದೇ ರೀತಿ ಆದರೆ ನೀವು ಇದೇ ರೀತಿ ಮಾಡ್ತಾಯಿದ್ರಾ, ಬೆದರಿಕೆ ಹಾಕ್ತಾಯಿದ್ರಾ? ಸೊ ನೋಡಿ, ಅವರು ಸಮೀರಣ್ಣ ಅವ್ರ ಸ್ವಂತ ತಂಗಿನೂ ಅಲ್ಲ, ಸ್ವಂತ ಅಕ್ಕನೂ ಅಲ್ಲ ಅಲ್ವಾ, ಸ್ವಂತದವ್ರು ಅಲ್ಲ ಸೌಜನ್ಯ ಅನ್ನೋ ಹುಡುಗಿ. ಸೊ ಹೆಣ್ಣು ಹೆಣ್ಣೆ, ಗಂಡು ಗಂಡೆ. ಸೊ ಭೇದ ಭಾವ ಮಾಡಬೇಡಿ. ಹೆಣ್ಣು ಅದೊಂದು ಅಮಾಯಕ ಹುಡುಗಿ, ಅದು ಆ ಹುಡುಗಿ ಏನು ಮಾಡಿತ್ತು ನಿಮಗೆ, ಅತ್ಯಾಚಾರ ಮಾಡಿದವ್ರಿಗೆ ಏನು ಮಾಡಿದ್ರು ಆ ಹುಡುಗಿ? ನಿಮಗೆ ಅಷ್ಟೊಂದು ಮಾಡೋ ಅಂಥ ನೆಸೆಸಿಟಿ ಇದ್ರಿ, ಅಮೌಂಟ್ ಕೊಟ್ಬಿಟ್ಟು ಅಲ್ಲೆಲ್ಲೋ ಬರ್ತಿರ್ತಾರಲ್ಲ ಅಂಥ ಹುಡುಗಿರ ಹತ್ರ ಹೋಗ್ರಿ. ಈ ಅಮಾಯಕ ರೋಡಲ್ಲಿ ಹೋಗೋ ಹುಡುಗಿರಿಗೆ ಯಾಕೆ ರೇಪ್ ಮಾಡ್ತೀರಾ ನೀವು? ಆ ಹೋಗೋ ಬರೋ ಹುಡುಗಿರಿಗೆಲ್ಲ ಯಾಕೆ ಮಾಡ್ತೀರಾ ನೀವು? ಅಂಥವ್ರಿಗೆ ಹೋಗಿ ಮಾಡಿರಿ. ಸಮೀರಣ್ಣ ಮಾಡಿರೋದೇನು ತಪ್ಪ? ಆ ವಿಡಿಯೋ ಪೋಸ್ಟ್ ಮಾಡಿರೋದು, ಅಪ್ಲೋಡ್ ಮಾಡಿರೋದು ತಪ್ಪ? ಅವ್ರು ಹೇಳಿರೋ ಅಂಥದ್ರಲ್ಲಿ ತಪ್ಪೇನಿದೆ? ಅವರು ಅಷ್ಟೇ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಎಷ್ಟೆಲ್ಲ ಸರ್ಚ್ ಮಾಡಿದ್ದಾರೆ ಅವರು. ಆ ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ, ಸೌಜನ್ಯ ಕೇಸ್ ಬಗ್ಗೆ ಮಾತಾಡಬೇಕಂದ್ರೆ ಎಷ್ಟೆಲ್ಲ ಸರ್ಚ್ ಮಾಡಿದ್ದಾರೆ ಅವರು. ಸುಮ್ಮನೆ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡ್ತಾರೆ ಅವರು. ಸರ್ಚ್ ಮಾಡಿದಾರಲ್ವ, ಎಷ್ಟು ಕಷ್ಟಪಟ್ಟು ಸರ್ಚ್ ಮಾಡಿದ್ದಾರೆ. ಒಂದು ಪೊಲೀಸ್ ಆಗಿ ಒಂದು CBI ಅವರು ಅಷ್ಟು ಸರ್ಚ್ ಮಾಡಿಲ್ಲ, ಅಷ್ಟು ಸರ್ಚ್ ಮಾಡಿಬಿಟ್ಟು ಅಷ್ಟು ಕಷ್ಟಪಟ್ಟು ಸರ್ಚ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಈ ಪೊಲೀಸ್ ಅವರು ಸಿಕ್ಕಿತ್ತಂತೆ, ಪೋಸ್ಟ್ ಮಾರ್ಟಮ್ ಮಾಡೋವಾಗ ಸ್ಪರ್ಮ್ಸ್ ಸಿಕ್ಕಿತ್ತಂತೆ, ಸೌಜನ್ಯ ಬಾಡಿನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋವಾಗ ಸ್ಪರ್ಮ್ ಸಿಕ್ಕಿತ್ತು. ಆ ಸ್ಪರ್ಮ್ಸ್ನ ಹೋಗ್ಬಿಟ್ಟು ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಿದ್ರೆ ಅದ್ಯಾರು ಎತ್ತ DNA ಎಲ್ಲ ಗೊತ್ತಾಗ್ಬಿಡುತ್ತೆ, ಎಲ್ಲ ಗೊತ್ತಾಗ್ಬಿಡುತ್ತೆ. ಈ ಪೊಲೀಸ್ನವ್ರು ಆವಾಗಲಿಂದ ಅವಾಗೇ ಕೊಟ್ಬಿಟ್ಟು ಇದು ಮಾಡಿದ್ದಿದ್ದರೆ ಸ್ಪರ್ಮ್ ಸಿಕ್ಕಿತ್ತಂತೆ, ಅದನ್ನೇ ಹೋಗ್ಬಿಟ್ಟು ಫಾರೆನ್ಸಿಕ್ ಲ್ಯಾಬ್ಗೆ ಮಾಡಿದ್ದಿದ್ದರೆ ಅವ್ರನ್ನ ಹಿಡ್ದಿಟ್ಕೊಳ್ಳೋಕ್ಕೆ ನಿಮಗೆ ಪ್ರಾಬ್ಲಮ್ ಏನಾಗಿತ್ತು? ನೀವು ಅದನ್ನು ಮುಚ್ಚಿಟ್ಟಿರೋದಕ್ಕೆ ತಾನೇ ನೀವು ಅದರೊಳಗಡೆ ಇನ್ವಾಲ್ವ್ ಆಗಿದ್ದಿದ್ದು. ನಿಮಗೆ ಒಂದು ಕೆಟ್ಟ ಹೆಸರು ಬಂತ? ಅದೇ ಡ್ಯೂಟಿನ ನೀವು ನಿಯತ್ತಾಗಿ ಮಾಡಿದ್ದಿದ್ರೆ, ಪೊಲೀಸವರು CBI ಅವರು ಡ್ಯೂಟಿನ ನಿಯತ್ತಾಗಿ ಮಾಡಿದ್ದಿದ್ರೆ ನಿಮ್ಗೊಂದು ಹೆಸರು ಉಳಿತೈತಾ? ಅಂಥ ಕಚ್ಚಡ ಕೆಲಸಗಳು ನೀವು ಮಾಡೋಕ್ಕೆ CBIಗೆ ಸೇರಿಕೊಂಡ್ರೆ ಅಥವಾ ಪೊಲೀಸ್ ಕೆಲಸಕ್ಕೆ ಸೇರಿಕೊಂಡ್ರೆ ನೀವು ಕೆಲಸ ಅಷ್ಟು ಕೆಟ್ಟದಾಗಿ ಡ್ಯೂಟಿ ಮಾಡೋದಕ್ಕೆ? ನಿಯತ್ತಾಗಿ ಮಾಡಿರಿ ಡ್ಯೂಟಿನ. ನಿಯತ್ತಾಗಿ ಮಾಡೋಕ್ಕೆ ಬರಲ್ವ ನಿಮಗೆ? ಲಂಚ ತೊಗೊಂಡು ಮಾಡಬೇಕಾ ನೀವು? ಅದೇ ಸ್ಪರ್ಮ್ಸ್ನ ನೀವು ಫಾರೆನ್ಸಿಕ್ ಲ್ಯಾಬ್ಗೆ ಆವಾಗಿಂದ ಅವಾಗೇ ಕಳಿಸ್ಬಿಟ್ಟಿದ್ದಿದ್ರೆ ಯಾರು ಅತ್ಯಾಚಾರ ಮಾಡಿರೋರು, ಯಾರು ಇದನ್ನೆಲ್ಲ ಮಾಡಿರೋರು ಅಂಥವ್ರನ್ನ ಹಿಡಿದ್ಬಿಟ್ಟು ಇದಕ್ಕಾಗಬೇಕಾಗಿತ್ತು ಜೈಲಿಗೆ. ನಿಮ್ಮನೆ ಪೊಲೀಸವ್ರಿಗೆ, ನಿಮ್ಮನೆ CBI ಅವ್ರಿಗೆ, ನಿಮ್ಮನೆ ಹೆಣ್ಮಕ್ಳಿಗೆ ಇದೇ ರೀತಿಯಾಗಿದ್ದರೆ ನೀವು ಮುಚ್ಚಿಡ್ತಾಯಿದ್ರಾ? ಆ ಸ್ಪರ್ಮ್ ಸಿಕ್ಕಿತ್ತಲ್ಲ, ಆ ಎವಿಡೆನ್ಸ್ನ ಮುಚ್ಚಿಡ್ತಾ ಇರಲಿಲ್ಲ ಅಲ್ವಾ? ಅದನ್ನು ತೊಗೊಂಡೋಗಿ ಇಮಿಡಿಯೇಟಾಗಿ ನೀವು ಇದು ಮಾಡ್ತಾಯಿದ್ರಲ್ವ? ನಿಮ್ಮನೆ ಹೆಣ್ಮಕ್ಳಿಗೆ ನೀವು ತುಂಬ ಕೇರ್ ಮಾಡ್ತೀರ, ಯಾಕೆ ನಿಮ್ಮ ರಕ್ತದಲ್ಲಿ ಹುಟ್ಟಿರ್ತಾರಲ್ವ, ಅದಕ್ಕೆ ಬೇರೆ ಹೆಣ್ಮಕ್ಳು ಬೇರೆಯವ್ರ ಕಡೆಯಿಂದ ಹುಟ್ಟಿರ್ತಾರಲ್ವ, ಅದಕ್ಕೆ ನೀವು ನೆಗ್ಲೆಕ್ಟ್ ಮಾಡೋದು. ನೆಗ್ಲೆಕ್ಟು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಇಷ್ಟೇ ಕೇಳೋದು. ಸೊ ಯಾರೇ ಬಂದಿರಲಿ ಸಿಚುವೇಷನಲ್ಲಿ ನಿಮ್ಮ ಡ್ಯೂಟಿನ ನೀವು ಕರೆಕ್ಟಾಗಿ ಮಾಡಿ. ಮೀಡಿಯಾನವರು ನಿಮ್ಮ ಡ್ಯೂಟಿನ ನೀವು ಕರೆಕ್ಟಾಗಿ ಮಾಡಿ. ನಿಮ್ಮ ಮೀಡಿಯಾದವ್ರಿಗೆ ಬರೆಯೋದು ಯಾಕೆ ಹೇಳಿ ಜನಗಳು? ಇದೇ ಕಾರಣಕ್ಕೆ. ಎಂತೆಂಥವ್ರನ್ನೋ ತೊಗೊಂಡೋಗ್ಬಿಟ್ಟು ಎಂತೆಂಥವ್ರನ್ನೋ ಫೇಮಸ್ ಮಾಡಿಬಿಡ್ತೀರ ನೀವು. ಎಂತೆಂಥವ್ರನ್ನೋ ತೊಗೊಂಡೋಗಿ ಎಂತೆಂಥ ಫೇಮಸ್ ಮಾಡ್ತೀರ ನೀವು. ಈ ಮೀಡಿಯಾನಲ್ಲಿ ರೇಷ್ಮೆ ಅಂಟಿದಾಗಲಿ, ಅದ್ಯಾರೋ ಬಾಂಡ್ಲಿ ತಲೆಗೆ ಇಟ್ಕೊಂಡು ಅದೇನೇನೋ ರೋಸ್ಟ್ ಮಾಡಿರ್ತೀರಲ್ಲ, ಮೀಡಿಯಾನಲ್ಲಿ ಹಾಕಿರ್ತೀರಲ್ಲ, ಅವೆಲ್ಲ ಬೇಕಾ ನಿಮಗೆ ಮೀಡಿಯಾನವ್ರಿಗೆ? ಅವೆಲ್ಲ ಹಾಕಬೇಕಾ ನೀವು? ಗಂಗಾ ಹಾಕೊಂಡು ಅವೆಲ್ಲ ಹಾಕಬೇಕಾ ನೀವು ಮೀಡಿಯಾನವರು? ಅದೆಲ್ಲ ಅವಶ್ಯಕತೆನೇ ಇರಲಿಲ್ಲ. ಅವ್ರನ್ನೆಲ್ಲ ಫೇಮಸ್ ಮಾಡೋ ಅವಶ್ಯಕತೆನೇ ನೆಸೆಸಿಟಿನೇ ಇರಲಿಲ್ಲ. ಅವ್ರ ಕಲೆ ಇತ್ತಾ, ಅವ್ರ ಟ್ಯಾಲೆಂಟ್ ಇತ್ತಾ, ಅವ್ರು ಮಾಡ್ಕೊಂಡು ಹೋಗ್ತಾರೆ ವೀಡಿಯೋಗಳನ್ನ. ನೀವು ಅಲ್ಲಿ ಕರ್ಕೊಂಡು ಬಂದು ಅವ್ರ ಬಗ್ಗೆ ವಿಚಾರಿಸೋವಂಥ ನೆಸೆಸಿಟಿ ಇಲ್ಲ. ರೇಪ್ ಮಾಡಿ ಯಾರು ಮಾಡಿದಾರಲ್ಲ ಆ ಹುಡುಗಿಗೆ, ಸೊ ಅದೊಂದೇ ರೇಪ್ ಕೇಸ್ ಅಲ್ಲ ಫ್ರೆಂಡ್ಸ್, ಸುಮಾರು ರೇಪ್ ಮಾಡಿದ್ದಾರೆ, ಚಿಕ್ಕ ಮಕ್ಕಳನ್ನ ರೇಪ್ ಮಾಡಿದ್ದಾರೆ. ಅಂಥ ಕೇಸ್ನ ತೊಗೊಂಡೋಗಿ ಮೀಡಿಯಾ ಮುಂದೆ ನಿಲ್ಲಿಸಿ, TV ರಿಪೋರ್ಟರ್ ನಿಲ್ಲಿಸಿ ಅಲ್ಲಿ ಮಾತಾಡ್ರಿ. ನೀವು ಅದ್ರ ಬಗ್ಗೆ ಮಾತಾಡ್ರಿ. ಯಾಕೆ ಮಾತಾಡಲ್ಲ ನೀವು ಅದ್ರ ಬಗ್ಗೆ? ಎಂತೆಂಥವ್ರನ್ನ ಫೇಮಸ್ ಮಾಡ್ತೀರಿ, ಎಂತೆಂಥವ್ರನ್ನ ತೊಗೊಂಡೋಗಿ ಕೂರಿಸ್ತೀರಿ ಅದ್ರ ಮೇಲೆ. ಅದ್ರ ಬಗ್ಗೆ ತೊಗೊಂಡೋಗಿ ಮಾತಾಡಿ. ಬೇಕೆ ಹುಡ್ಕಕ್ಕೆ ಕಷ್ಟ ಆಗುತ್ತಾ? ಎಷ್ಟು ವರ್ಷ ಆದರೆ ಏನಂತೆ, ಹುಡುಕ್ರಿ.
ಸರ್ಚ್ ಮಾಡಿರಿ, ಹುಡುಕಿದ್ರೆ ತಾನೇ ಸಿಗೋದು. ಆ ಹುಡುಕಿರ ಅಂತನ ನೀವು ತೊಗೊಂಡೋಗಿ ದುಡ್ಡಿನಗೋಸ್ಕರ ಏನ್ರಿಗೋಸ್ಕರ ನೀವು ಮುಚ್ಚಿಟ್ಬಿಡ್ತೀರಾ. ಅದೇ ನಿಮ್ಮನೆ ಹೆಣ್ಮಕ್ಳಿಗೆ ಬಂದಿದ್ರೆ ನೀವು ಮುಚ್ಚಿಡ್ತಾ ಇರಲಿಲ್ಲ, ಮಾಡ್ತಾ ಇದ್ರಿ ತಾನೆ ಹುಡ್ಕೋ ಕೆಲಸ ಅಂತ ಮಾಡ್ತಾ ಇದ್ರಿ ತಾನೆ. ಯಾರೋ ಸಮೀರಣ್ಣ ಮಾಡಿರುವಂತಹ ವೀಡಿಯೋಗಳಿಗೆ ಹೋಗಿ ಜೀವ ಬೆದರಿಕೆ ಹಾಕೋದು. ಸಮೀರಣ್ಣಂಗೆ ನಾವಿದ್ದೀವಿ ಆಯಿತಾ. ಆ ಹುಡುಗಿಗೆ ನ್ಯಾಯ ಸಿಗಬೇಕು. ನಾಳೆ ದಿವಸ ನಮ್ಮ ಮರಿ ಮಕ್ಳಿಗೆ ಬರೋಲ್ಲ ಅಂತ ಏನು ಗ್ಯಾರಂಟಿ ಸ್ವಾಮಿ ಹೇಳ್ರಿ? ಏನು ಗ್ಯಾರಂಟಿ ನಮ್ಮ ಮನೆ ಮಕ್ಳಿಗೆ ಬರೋಲ್ಲ ಅಂತ? ಪ್ರಪಂಚದಲ್ಲಿ ಹೀಗೆ ದಿನಕ್ಕೊಂದೊಂದು ರೇಪು, ದಿನಕ್ಕೊಂದೊಂದು ಕೊಲೆ, ದಿನಕ್ಕೊಂದೊಂದು ಹೀಗೆ ಆಗ್ತಾಯಿದ್ರೆ ನಾಳೆ ಎಷ್ಟೆಷ್ಟೋ ವರ್ಷಗಳ ಗಂಟಗಾಲ ನಾವು ಬದುಕಬೇಕು. ಹೇಗೆ ಬದುಕಬೇಕು? ಬೈದಿಂದನೇ ಬದುಕಬೇಕಾ ನಾವು? ಫ್ರೀಡಮ್ ಅನ್ನೋದು ಗಾಂಧೀಜಿಯವ್ರು ತಗೊಬಂದು ಕೊಟ್ಟರು. ಫ್ರೀಡಮ್ ಬಂದಿರೋದ್ರಿಂದ ಇವತ್ತು ಪ್ರಪಂಚದಲ್ಲಿ ಈ ರೀತಿ ಆಗ್ತಾಯಿದೆ. ರೋಡಲ್ಲೆಲ್ಲ ಲಾಂಗು ಮಚ್ಚುಗಳು ಹಿಡ್ಕೊಂಡು ಓಡಾಡ್ತಾ ಇದ್ದೀರಾ. ಯಾವಾಗಂದ್ರಲ್ಲ ಇವಾಗ ರೇಪ್ ಮಾಡ್ತೀರಾ. ಆ ರೇಪ್ ಮಾಡಿರೋಂಥವ್ರಿಗೆ ಇಲ್ಲ ನೀವು ಇದು ಮಾಡೋಕ್ಕಾಗಲ್ಲ ಅಂದರೆ ಜನಗಳಿಗಾರ ಬಿಡಿ, ಪಬ್ಲಿಕ್ಗಾರ ಬಿಡಿ, ಅವ್ರಿಗೆ ಏನು ಮಾಡಬೇಕೋ ಅವ್ರು ಮಾಡ್ಕೋತಾರೆ. ಹೆಣ್ಮಕ್ಳಿಗೆ ಈ ಥರ ಆಗೋದ್ರಿಂದ ಅವ್ರು ಏನು ಮಾಡ್ಕೋತಾರೋ ಮಾಡ್ಕೋತಾರೆ, ಅವ್ರಿಗಾರ ಬಿಡಿ. ಅವ್ರು ಏನಾರ ಒಂಚೂರು ಕಲ್ ತೊಗೊಂಡು ಹೊಡೆದ್ಬಿಟ್ರೆ ನೀವು ತೊಗೊಂಡೋಗ್ಬಿಟ್ಟು ಜೈಲ್ಗೆ ಹಾಕ್ಬಿಡ್ತೀರಾ, ಒಳಗೆ ಹಾಕ್ಬಿಡ್ತೀರಾ. ಅಂಥವ್ರನ್ನೆಲ್ಲ ರೀ ಸ್ವಾಮಿ ನೀವು ಜೈಲ್ಗೆ ಹಾಕೋದು. ರೇಪ್ ಮಾಡ್ತಾರಲ್ಲ ಅಂಥವ್ರಿಗೆ ಹಾಕ್ರಿ, ಕೊಲೆ ಮಾಡ್ತಾರಲ್ಲ ಅಂಥವ್ರಿಗೆ ಹಾಕ್ರಿ, ಪರ್ಮಿನೆಂಟಾಗಿ ಅಲ್ಲೇ ಕೂರಿಸ್ರಿ. ನೀವು ಆಚೆ ತಿರ್ಗಾ ಕಳಿಸಿದ್ರೆ ತಿರ್ಗಾ ಅದೇ ಕೆಲಸ ಮಾಡ್ತಾರವರು. ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಯಾರು ಹೇಳಿದ್ರು? ನೀವು ಅವ್ರ ಬಾಯಿ ಮಾತಲ್ಲಿ ಹೇಳ್ಬೋದು, ಬಂದ್ಬಿಟ್ಟು ತಿರ್ಗಾ ಅದೇ ಕೆಲಸ ಮಾಡ್ತಾರೆ. ನಾವು ಹೇಗೆ ಬದುಕಬೇಕು ಪ್ರಜೆಗಳು ಪ್ರಪಂಚದಲ್ಲಿ? ಆಚೆ ಕಡೆ ಹೋಗ್ಬೇಕು, ಹೆಣ್ಮಕ್ಳನ್ನ ಕಳ್ಸೋಕ್ಕೂ ಭಯ ನಮಗೆ. ನೀವು ಮೀಡಿಯಾದವರು ತಲೆಗೆ ಹಾಕ್ಕೊಳ್ರಿ ಸ್ವಲ್ಪ. ಯಾವುದು ವೀಡಿಯೋಗಳನ್ನ ನಾವು ಯಾವುದ್ರ ಬಗ್ಗೆ ನಾವು ಪ್ರಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡಿರಿ ನೀವು. ನಾವಿಷ್ಟೇ ಕೇಳೋದು, ಆ ಹುಡುಗಿಗೆ ನ್ಯಾಯ ಸಿಗಬೇಕಷ್ಟೇ. ಆ ಹುಡುಗಿಗೆ ರೇಪ್ ಆಗಿರುವಂಥ ರಾಕ್ಷಸರಿಗೆ ಕಟ್ಟು ಶಿಕ್ಷೆ ಆಗಬೇಕು. ಆ ಹುಡುಗಿಗೆ ಯಾವ ರೀತಿ ಅವರು ರಾಕ್ಷಸರ ರೂಪದಲ್ಲಿ ರೇಪ್ ಮಾಡಿದ್ದಾರೋ ಅದಕ್ಕಿಂತ ಕ್ರೂರವಾಗಿರಬೇಕು. ನರಕದಲ್ಲೂ ಜಾಗ ಸಿಗಬಾರ್ದು ಅಂಥವ್ರಿಗೆ. ಅದಕ್ಕಿಂತ ಕ್ರೂರವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು. ನಿಮ್ಮ ಕೈಯಲ್ಲಿ, ಕಾನೂನು ಕೈಯಲ್ಲಿ, ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಜನಗಳಿಗೆ ವಹಿಸಿ, ಅಂಥವ್ರು ಮಾಡ್ತಾರೆ. ಈವಣ್ಣ ಸಮೀರಣ್ಣ ಹೋಗಿ ಇದ್ರ ಬಗ್ಗೆ, ಈ ಹುಡುಗಿ ಬಗ್ಗೆ ವಿಚಾರಿಸಿ, ಎಲ್ಲ ಸರ್ಚ್ಗಳನ್ನ ವಿಚಾರಿಸಿ ವಿಡಿಯೋ ಮಾಡೋ ಅಂಥ ಅವಶ್ಯಕತೆ, ನೆಸೆಸಿಟಿ ಇರಲಿಲ್ಲ. ನೀವು ಈ ಕೇಸ್ ಬಗ್ಗೆ ಮಾಡಿದ್ದಿದ್ದರೆ, ಕಂಪ್ಲೀಟ್ ಕೇಸ್ ಬಗ್ಗೆ ಮಾಡಿದ್ದಿದ್ದರೆ, ಕ್ಲೋಸ್ ಮಾಡಿದ್ದಿದ್ದರೆ ಅವ್ರು ಬಂದು ವಿಡಿಯೋ ಮಾಡೋ ಅಂಥ ನೆಸೆಸಿಟಿನೇ ಇರಲಿಲ್ಲ. ಯಾಕೆ ನೆಸೆಸಿಟಿ ಬಂತು ಅಂದರೆ ನೀವು ಸರಿಯಾಗಿ ಮಾಡಲಿಲ್ಲ. ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಯಾಕೆ ನೆಸೆಸಿಟಿ ಬಂತು ಅಂದರೆ ಈ ಕೇಸು ಇನ್ನೂ ಕ್ಲೋಸ್ ಆಗಿರಲಿಲ್ಲ. ಆ ಹುಡುಗಿ ರೇಪ್ ಬಗ್ಗೆ ಏನಂದರೆ ಏನೂ ಇಲ್ಲ. ಯಾರೋ ಮಾಡಿದ್ರು ಒಬ್ಬರು ತೊಗೊಂಡೋಗಿ ಜೈಲಿಗೆ ಸುರಿದ್ಬಿಟ್ರು. ಆ ಹುಡುಗಿಗೆ ರೇಪ್ ಮಾಡಿರೋ ಅಂಥವ್ರು ಆಚೆ ಕಡೆನೇ ಇದ್ದಾರೆ. ಅದ್ರ ಬಗ್ಗೆ ನೀವು ಸ್ವಲ್ಪ ವಿಚಾರಿಸ್ಕೊಂಡು ಏನು ಎತ್ತ ಅಂತ ದಯವಿಟ್ಟು ಆ ಹುಡುಗಿಗೆ ನ್ಯಾಯ ಕೊಡಿಸ್ರಿ. ನಿಮ್ಮ ಕೈಯಲ್ಲಿ ಆಗುತ್ತೆ. ಆಗದೇ ಇರೋವಂಥ ಕೆಲಸ ಯಾವುದೂ ಇಲ್ಲ, ಆಗುತ್ತೆ ನಿಮ್ಮ ಕೈಯಲ್ಲಿ. ವಿಚಾರಿಸಿರೋದನ್ನೇ ನೀವು ತೊಗೊಂಡೋಗಿ ಗುಂಡಿಯಲ್ಲಿ ಹಾಕ್ಬಿಟ್ಟು ತೋಡ್ಬಿಟ್ಟಿರ್ತೀರಿ. ಸಿಕ್ಕಿರೋ ಎವಿಡೆನ್ಸ್ನೇ ಗುಂಡಿಯಲ್ಲಿ ಹಾಕ್ಬಿಟ್ಟು ತೋಡ್ಬಿಟ್ಟಿಕ್ಕಿರ್ತೀರಿ. ಅದನ್ನು ನೀವು ಕರೆಕ್ಟಾಗಿ ವಿಚಾರಿಸ್ಬಿಟ್ಟು ಅದಕ್ಕೆ ಕಾರ್ಯಕ್ರಮ ತಗೊಳ್ಳಿ ನೀವು. ಅರ್ಥ ಆಯ್ತಾ? ಸೊ ಮೀಡಿಯಾದವ್ರಿಗೆ, ಪೊಲೀಸವ್ರಿಗೆ ಎಲ್ಲರಿಗೂ ಕೇಳ್ಕೊಳ್ಳೋದೇ ಇಷ್ಟೇ. ಆ ಸೌಜನ್ಯ ನಂಗೆ ಅಕ್ಕನೋ ತಂಗಿನೋ ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಏನಿದೇನು ಯೂಟ್ಯೂಬು ಇದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಅನ್ನೋ ಉದ್ದೇಶ ನನಗಿಲ್ಲ. ಇವಾಗ ನನ್ನ ತಂಗಿಗಾಗಿದ್ರು ಅದೇ ಮಾತಾಡ್ತಿದ್ದೆ ನಾನು ಬೇರೆಯವ್ರಿಗಾಗಿದ್ರು ಇದೇ ಮಾತಾಡೋದು. ನಾನು ಒಂದು ಹೆಣ್ಣು, ಆ ಹುಡುಗಿನೂ ಒಂದು ಹೆಣ್ಣು. ಸೊ ಹೆಣ್ಣು ಕಷ್ಟ ಹೆಣ್ಣಿಗೆ ಅರ್ಥ ಆಗೋದು, ಗಂಡು ಕಷ್ಟ ಗಂಡಿಗೆ ಅರ್ಥ ಆಗೋದು. ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅಷ್ಟೇ. ಸೊ ಸಮೀರಣ್ಣ ಮಾಡಿರುವಂತಹ ವಿಡಿಯೋ ಯಾವುದೇ ಕಾರಣಕ್ಕೂ ತಪ್ಪಿಲ್ಲ. ಅವ್ರ ಹೆಸರು ಕೂಡ ಬಳಸಿಲ್ಲ ಅವರು, ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಅವರು. ಸೊ ಅವ್ರಿಗೆ ಜೀವ ಬೆದರಿಕೆ ಹಾಕೋದನ್ನು ನಿಲ್ಲಿಸಿ ಸಮೀರಣ್ಣನ ಜೊತೆ ನಾವಿದ್ದೀವಿ, ನಮ್ಮ ಮನೆಯವರಿದ್ದಾರೆ, ಇಡೀ ಪ್ರಪಂಚದಲ್ಲಿ ಎಷ್ಟೋ ಜನಗಳಿದ್ದಾರೆ ಸಮೀರಣ್ಣನ ಜೊತೆ. ಯಾವುದಕ್ಕೂ ಹೆದರ್ಕೋಬೇಡಿ ಅಂತ ಕೇಳ್ಕೊತೀನಿ ಸಮೀರಣ್ಣ. ನಿಮಗೇನು ಆಗಲ್ಲ ಅಂತ ನಾವು ದೇವ್ರ ಹತ್ರ ಪ್ರಾರ್ಥಿಸ್ಕೊಳ್ತೀವಿ ಅಂತ ಈ ವಿಡಿಯೋಗೆ ನಾನು ಇವಾಗೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸೌಜನ್ಯ ಅನ್ನೋ ಹುಡುಗಿಗೆ ದಯವಿಟ್ಟು ನ್ಯಾಯ ಸಿಗಲಿ. ಅವಳೊಬ್ಬಳೇಗೋಸ್ಕರ ಅಂತಲ್ಲ, ಸುಮಾರು ಎಷ್ಟೋ ಕೇಸ್ಗಳಿದ್ದಾವೆ ಪ್ರಪಂಚದಲ್ಲಿ. ಎಷ್ಟೋ ಜನರಿಗೆ ರೇಪ್ಗಳಾಗಿದೆ. ಎಷ್ಟೋ ದೊಡ್ಡ ಮಕ್ಳಿಗಲ್ಲ, ಚಿಕ್ಕ ಮಕ್ಕಳಿಗೆ ರೇಪ್ ಮಾಡಿದ್ದಾರೆ. ಅಂಥ ಕಾಮುಕ ನನ್ನ ಮಕ್ಕಳು ಪ್ರಪಂಚದಲ್ಲಿ ಇದ್ದಾರೆ.
ಆ ಲೆಕ್ಕ ಒಂದು ಸತಿ ಒಂದು ಕ್ಷಣ ಕೂತ್ಕೊಂಡು ಯೋಚನೆ ಮಾಡಿ, ಅಂಥ ಕಾಮುಕ ಸೂಳೆ ನನ್ನ ಮಕ್ಕಳು ಪ್ರಪಂಚದಲ್ಲಿ ಇದ್ದಾರೆ. ಅಂಥವ್ರನ್ನ ನಾವು ಇದು ಮಾಡಬೇಕಾ? ಅಂಥವ್ರನ್ನ ನಾವು ಬಿಡಬೇಕಾ? ಅಂಥ ಕಾಮುಕ ಸೂಳೆ ನನ್ನ ಮಕ್ಕಳನ್ನ ಅಷ್ಟು ದೊಡ್ಡವ್ರಿಗೆ ಬಿಡ್ರಿ. ಚಿಕ್ಕ ಮಕ್ಕಳು ಏನು ಮಾಡಿದರು? ಅವ್ರು ಬಾಳಿ ಬದುಕಬೇಕಾಗಿರೋ ಚಿಕ್ಕ ಮಕ್ಕಳು, ಅವ್ರ ಮುಂದೆ ಎಷ್ಟೋ ಫ್ಯೂಚರ್ ಇದೆ. ಆ ಚಿಕ್ಕ ಮಕ್ಕಳು ಏನು ಮಾಡಿದರು? 9 ತಿಂಗಳು ಹೊತ್ತಿ ಸಾಕಿ ಅಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರಲ್ಲ ತಂದೆ ತಾಯಿಗಳ ನೋವು ಏನು ಗೊತ್ತು ನಿಮಗೆ? ಏನು ಗೊತ್ತು? ಅಂಥ ರಾಕ್ಷಸರು ಇದ್ದೀರ ನೀವು ಪ್ರಪಂಚದಲ್ಲಿ? ಅಷ್ಟು ರಾಕ್ಷಸರ ನೀವು? ಹಾಗಿದ್ರೆ ನೀವು ಇಲ್ಲಿ ಇರಬಾರ್ದಾಗಿತ್ತು. ನೀವು ಎಲ್ಲೋ ಕಾರಲ್ಲೋ ಎಲ್ಲೋ ಇರಬೇಕಿತ್ತು, ಯಾವುದೋ ಬೀದಿನಲ್ಲೋ ಯಾವುದೋ ಇದರಲ್ಲೇ. ನೀವು ಇಲ್ಲಾಂದರೆ ಹುಟ್ಟಲೇಬಾರ್ದಿತ್ತು. ನಿಮ್ಮಂಥ ರಾಕ್ಷಸರು ಹುಟ್ಟಲೇಬಾರ್ದು. ಹೇಳ್ಬೇಕಂದ್ರೆ ನಿಮ್ಮಂಥ ರಾಕ್ಷಸರು ಹುಟ್ಟಲೇಬಾರ್ದು. ದೇವ್ರೇನಾದರೂ ಇಂಥವ್ರು ಹಿಂಗೆ ಆಗ್ತಾರೆ ಅಂತ ಆವಾಗಲೇ ಏನಾರ ಹುಟ್ಟೋವಾಗಲೇ ಒಂಚೂರು ಏನಾರ ಆ ಥರ ಏನಾರ ಇದು ಮಾಡಿಸಿದ್ದಿದ್ರೆ ತಾಯಿಯಂದರು ಫಸ್ಟೇ ಆವಾಗಲೇ ಸಾಯಿಸ್ಬಿಟ್ಟಿರೋರು. ಆದರೆ ಭಗವಂತ ಆ ರೀತಿ ಮಾಡಲಿಲ್ಲ. ಮಕ್ಕಳು ಹೆಂಗೋ ಬೆಳೀತಾವೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಬಿಟ್ರು. ಆದರೆ ಅಂಥ ಮಕ್ಕಳು ಬೆಳೆದು ನಿಂತ ಮೇಲೆ ಇಂಥ ರಾಕ್ಷಸರು ಎಲ್ಲ ಆಗ್ತಾರೆ. ಸೊ ದಯವಿಟ್ಟು ಕೇಳ್ಕೊತೀನಿ, ಚಿಕ್ಕ ಮಕ್ಳಿಗೂ ರೇಪ್ ಆಗ್ತಿದ್ದಾವೆ, ಸೊ ದೊಡ್ಡ ಮಕ್ಳಿಗೂ ರೇಪ್ ಆಗ್ತಿದ್ದಾವೆ. ಪ್ರಪಂಚದಲ್ಲಿ ಇನ್ನೊಂದು ಸತಿ ಈ ರೀತಿ ಆಗ್ಕೂಡ್ದು. ಸೌಜನ್ಯ ಕೇಸ್ ಬಗ್ಗೆ ನ್ಯಾಯ ಸಿಗಬೇಕು. ಅಂಥವ್ರನ್ನ ಚೆನ್ನಾಗಿ ಇನ್ನೊಂದು ಸತಿ ಯಾರು ರೇಪ್ ಮಾಡೋಕ್ಕೆ ಯೋಚನೆ ಮಾಡಬಾರ್ದು. ಏನು ಹೇಳಿ? ಇನ್ನೊಂದು ಸತಿ ರೇಪ್ ಮಾಡೋಕ್ಕೇ ಯೋಚನೆ ಮಾಡಬಾರ್ದು ಅವರು. ಮಾಡಿಬಿಟ್ರೆ ಇದೇ ಪಕ್ಕ ಶಿಕ್ಷೆ ಆಗುತ್ತೆ ಅಂತ ಅಷ್ಟು ಭಯ ಬರಬೇಕು. ಆ ಥರ ಶಿಕ್ಷೆ ಕೊಡಬೇಕು. ಇನ್ನೊಂದು ಸತಿ ಆಗ್ಕೂಡ್ದು. ಪ್ರಪಂಚದಲ್ಲಿ ನೆಮ್ಮದಿಯಾಗಿ ಬದುಕಬೇಕಂದ್ರೆ ನಾವು ನ್ಯಾಯ ಸೌಜನ್ಯಗೆ ಸಿಗಬೇಕು. ಸೊ ಸುಮಾರು ಮಕ್ಕಳುಗಳಿಗೆ, ಸುಮಾರು ಹೆಣ್ಮಕ್ಳುಗಳಿಗೆ, ಚಿಕ್ಕ ಮಕ್ಳಿಗೂ ನ್ಯಾಯ ಸಿಗಬೇಕು. ಅದೆಂಥ ಎಷ್ಟೆಷ್ಟೋ ಕೇಸ್ಗಳೆಲ್ಲ ಒಳಗಡೆನೇ ಮುಚ್ಚೋಗ್ಬಿಟ್ಟಿದ್ದಾವೆ. ಯಾವುದೂ ಆಚೆ ಬಂದಿಲ್ಲ. ಒಂದು 2-3 ದಿವಸ ತೋರಿಸ್ತೀರ ಅಷ್ಟೇ, ಆಮೇಲೆ ಎಲ್ಲ ಕ್ಲೋಸ್ ಆಗಿಬಿಡ್ತವೆ. ಆ ವಿಡಿಯೋ ಮಾಡೋರು ನಾವು ಅಂಥವರು ಅಷ್ಟೇ. ನಾವು ಒಂದು 2-3 ದಿವಸ ವೀಡಿಯೋ ಮಾಡ್ತೀವಿ, ಅಷ್ಟೇ ಕ್ಲೋಸ್ ಮಾಡಿಬಿಡ್ತೀವಿ. ಸೊ ನಾವು ವೀಡಿಯೋ ಮಾಡಿದಷ್ಟು ತುಂಬ ವೈರಲ್ ಆಗ್ತಾ ಪ್ರೆಷರ್ ಆಗಬೇಕು ಪೊಲೀಸ್ನವ್ರಿಗೆ ಮತ್ತು ಪಾಲಿಟಿಕ್ಸ್ ಅವ್ರಿಗೆಲ್ಲ. ಇದು ಕೇಸ್ ಬಗ್ಗೆ ಇಷ್ಟೊಂದು ಇದೆ, ಅದು ಇದೆ, ಬೇಗ ಮುಗಿಸ್ರಿ, ಹಂಗೆ ಹಿಂಗೆ ಅಂತ ಪ್ರೆಷರ್ ಆಗ್ತಾ ಇರಬೇಕು ಅವ್ರಿಗೆ. ಸುಮ್ಮನೆ ಆರಾಮಾಗಿ ಕುತ್ಕೊಂಡು ಆರಾಮಾಗಿ ತಿಂತಾ ಇರ್ತಾರೆ, ಆರಾಮಾಗಿ ಕುತ್ಕೋತಾರೆ, ಆರಾಮಾಗಿ ಸಂಪಾದಿಸ್ತಾರೆ, ಹಾಯಾಗಿರ್ತಾರೆ. ಸೊ ಸುಮಾರು ಆಗಿದ್ದಾವೆ ಅವೆಲ್ಲ ಕೇಸ್ಗಳು, ಈಚೆ ಬಂದಿಲ್ಲ. ಸುಮಾರು ಹೆಣ್ಮಕ್ಳುಗಳಿಗೆ ಫೇಸ್ಬುಕ್ಕಲ್ಲೇ ನೋಡ್ತೀರ, ಸುಮಾರು ಹೆಣ್ಮಕ್ಳುಗಳಿಗೆ ರೇಪ್ ಅಟೆಂಪ್ಟ್ ಆಗ್ತೈತೆ, ಎಲ್ಲ ಆಗ್ತೈತೆ. ಅಷ್ಟೊಂದು ಕಾಮುಕ ಸುಳ್ಳೆ ನನ್ನ ಮಕ್ಕಳು ಪ್ರಪಂಚದಲ್ಲಿ ಅವರೇ ಎಲ್ಲ ತೋರಿಸ್ತಾ ಇದ್ದಾರೆ. ಸೊ ಎಚ್ಚೆತ್ಕೊಳ್ರಿ. ಸೌಜನ್ಯ ಅಕ್ಕಗೆ ನ್ಯಾಯ ಸಿಗಬೇಕು ಅಷ್ಟೇ ಈ ವಿಡಿಯೋ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೌಜನ್ಯ ಅಕ್ಕಗೆ ನ್ಯಾಯ ಸಿಗಬೇಕು. ಸಮೀರಣ್ಣ ನಾವಿದ್ದೀವಿ ನಿಮಗೆ. ಸಮೀರಣ್ಣ ಮಾಡಿರೋಂಥ ವಿಡಿಯೋನಲ್ಲಿ ಯಾವುದೇ ತಪ್ಪು ಇಲ್ಲ. ಯಾವ ಥರ ಅವರು ವಾಯ್ಸ್ ರೇಸ್ ಮಾಡಿರೋದ್ರಿಂದ ನಿಮಗೆ ತಪ್ಪು ಅನ್ನಿಸ್ತಿರ್ಬೋದು. ಯಾವ ರೀತಿಯೂ ತಪ್ಪು ಮಾಡಿಲ್ಲ. ಅವ್ರೇನು ಲಕ್ಷ ಕೂತಿ ದುಡ್ಡು ಇಸ್ಕೊಂಡು ಮನೆಯಲ್ಲೇ ಕೂತಿಲ್ಲ. ಅವ್ರಿಗೆ ಹಂಗೆ ಕೂತ್ಕೊಳ್ಳೋಂಗಿದ್ದಿದ್ರೆ ಈ ವಿಡಿಯೋನು ಮಾಡ್ತಾನೂ ಇರಲಿಲ್ಲ ಅವಣ್ಣ. ಆಯಿತಾ? ಯಾರು ಎಷ್ಟು ಲಕ್ಷ ತೊಗೊಂಡು ಹಿಂಗೆ ಮಾಡೋರೆ ಹಂಗೆ ಮಾಡೋರೆ ಅದನ್ನೆಲ್ಲ ಫಸ್ಟು ನೀವು ಪ್ರಚಾರಗಳನ್ನೆಲ್ಲ ತೆಗೆದಾಕ್ಬಿಡ್ರಿ. ಏನು ಹೆಣ್ಮಕ್ಳಿಗೆ ಆಗ್ತಿರೋ ಅನ್ಯಾಯನ ನೀವು ಪ್ರಚಾರ ಮಾಡಿರಿ. ನಿಜ ಸತ್ಯನ ಪ್ರಚಾರ ಮಾಡಿರಿ. ಸುಳ್ಳು ಎಲ್ಲ ಪ್ರಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಇರೋ ಅಂಥದ್ದನ್ನು ನೀವು ಪ್ರಚಾರ ಮಾಡಿರಿ. ಆವಾಗ ಡೆವಲಪ್ಮೆಂಟ್ ಆಗುತ್ತೆ, ಆವಾಗ ಮುಂದೆ ಒರೆಯುತ್ತೆ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಜನತೆ, ಎಲ್ಲ ಕನ್ನಡಿಗರಿಗೆ ಕೇಳ್ಕೊಳ್ಳೋದಿಷ್ಟೇ. ಸೊ ಪೊಲೀಸ್ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ. ಸಮೀರಣ್ಣ ಮಾಡಿರೋಂಥ ವಿಡಿಯೋನಲ್ಲಿ ಯಾವುದೇ ತಪ್ಪಿಲ್ಲ. ಸೊ ಸೌಜನ್ಯಾಗಿ ಅವ್ರ ಅಕ್ಕನ ನಮಗೆ ತಂಗಿನೋ ಇದನ್ನಾದಷ್ಟು ತಲೆಗೆ ಹಾಕ್ಕೊಂಡು ವೀಡಿಯೋಗಳನ್ನ ಯಾವುದೋ ರೀತಿಯಾಗಿ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಜಾಂಶನ ವೀಡಿಯೋನ ಅಪ್ಲೋಡ್ ಮಾಡಿರಿ. ಸಮೀರಣ್ಣನೂ ಅದೇ ಮಾಡಿದ್ದು, ನಿಜಾಂಶನ ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ. ನಿಜಾಂಶನ ಯಾರು ಹೇಳ್ತಾರಲ್ಲ ಅಂಥವ್ರಿಗೆ ಬೆಲೆ ಇಲ್ಲ. ನಿಜಾಂಶನ ಯಾರು ತೋರಿಸ್ತಾರಲ್ಲ ಅಂಥವ್ರಿಗೆ ಬೆಲೆ ಇಲ್ಲ. ಸುಳ್ಳು ಸುದ್ದಿಗಳನ್ನ ಇದು ಮಾಡ್ತಾರಲ್ಲ ಅಂಥವ್ರಿಗೆ ಬೆಲೆ ಜಾಸ್ತಿ. ಅಂಥವ್ರಿಗೆ ತೊಗೊಂಡೋಗಿ ಮೇಲೆ ಕುಂದಿರ್ಸ್ತೀರ. ನಿಜಾಂಶನ ಹೇಳಿರೋರಿಗೆ ಮೇಲೆ ಕುಂದಿರ್ಸಲ್ಲ ನೀವು. ಅವ್ರನ್ನ ಮೇಲೇನೂ ಕುಂದಿರ್ಸ್ಬೇಡಿ ನೀವು, ಆಯ್ತಾ? ಸಮೀರಣ್ಣ ಮೇಲೇನೂ ಕುಂದಿರ್ಸ್ಬೇಡ್ರಿ. ಆ ಹುಡುಗಿಗೆ ನ್ಯಾಯ ಸಿಗಲಿ.
ಆ ಹುಡುಗಿಗೆ ನ್ಯಾಯ ಸಿಗಲಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಅಷ್ಟೇ ಸ್ಟಾಪ್ ಮಾಡ್ತೀನಿ. ಆ ಹುಡುಗಿಗೆ ಎಲ್ಲೇ ಇದ್ದರೂ ಆತ್ಮಕ್ಕೆ ಶಾಂತಿ ಸಿಗಲಿ. ಸೌಜನ್ಯ ಅನ್ನೋ ಹುಡುಗಿಗೆ ಎಲ್ಲೇ ಇದ್ದರೂ ಈ ಥರ ಸುಮಾರು ಹೆಣ್ಮಕ್ಳಿಗೆ ಆಗಿರುವಂತಹ ರೇಪು ಆ ಹೆಣ್ಮಕ್ಳಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಸೊ ನಾನು ಈ ವಿಡಿಯೋನಲ್ಲಿ ಏನಾರ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಈ ವಿಡಿಯೋನಲ್ಲಿ ನನ್ನ ಮಗಳು ಆ ಕಡೆ ಈ ಕಡೆ ಕಿಚ್ಚಾಡ್ತಿರೋದು ಮಾತಾಡ್ತಿರೋದು ಡಿಸ್ಟರ್ಬೆನ್ಸ್ ಇದೆ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಈ ರೀತಿ ಆಗಲ್ಲ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರು ಲೈಕ್ಸು ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಮಾಡಬೇಕಂತ. ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಈ ವಿಡಿಯೋನಲ್ಲಿ ಏನಾರು ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ಲಾಟ್ಸ್ ವಿತ್ ಫ್ಯಾನ್ಸ್. ಥ್ಯಾಂಕ್ಸ್ ಫಾರ್ ವಿಡಿಯೋ ಮೈ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಲಾಟ್ ವಿತ್ ಲಾಟ್ಸ್ ಆಫ್ ಲವ್ ವಿತ್ ಸುಮಿತ್ರಾ. ಬಾಯ್ ಬಾಯ್ ಫ್ರೆಂಡ್ಸ್. ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೂ ಒಳ್ಳೆಯ ವಿಡಿಯೋನ ನಾನು ಮಾಡ್ತೀನಿ. ಸೊ ಎಲ್ಲರ ಡಿಸ್ಟರ್ಬೆನ್ಸ್ ಆಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ನನ್ನ ವಿಡಿಯೋನ ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡ್ದೇನೆ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಸೊ ಸೌಜನ್ಯ ಅಕ್ಕಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ ಸುಮಾರು ಹುಡುಗಿಯರುಗಳಿಗೆ ನ್ಯಾಯ ಸಿಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ಬಾಯ್ ಫ್ರೆಂಡ್ಸ್. ಇಲ್ಲಿಗೆ ನನ್ನ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.